ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿಲ್ಲಿ ಸಿಂಪಲ್ಲಾಗಿ ಬರೀ ಥ್ರೆಡ್ಡನ್ನು ಯೂಸ್ ಮಾಡಿ ಬ್ಯೂಟಿಫುಲ್ ಡಿಸೈನ್ ಹಾಕ್ತಾಯಿದ್ದೀನಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಫುಲ್ ಟೈಟಾಗಿ ಬಟ್ಟೆನ ಹಾಕ್ಕೊಂಡಿಲ್ಲ, ಸ್ವಲ್ಪ ಲೂಸ್ ಬಿಟ್ಟು ಹಾಕ್ಕೊಂಡಿದ್ದೀನಿ. ಈ ಥರ ನೆಕ್ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ನಾವೆಲ್ಲಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆವೋ ಅಲ್ಲಿಗೆ ಫ್ಯಾಬ್ರಿಕ್ ಗಮ್ ಇದು ಹಾಕ್ಕೋಬೇಕು. ಆಚೆ ಈಚೆ ಜಾಸ್ತಿ ಬೇಡ, ಅದು ಎಷ್ಟಿದೆಯೋ ಅಷ್ಟೇ ಹಾಕ್ಕೋಬೇಕು. ಸ್ವಲ್ಪ ಅಗಲ ಆಯಿತು ಅಂದರೆ ಒಣಗಿದ ಮೇಲೆ ಸೂಜಿ ಹೋಗೋದಿಲ್ಲ, ಅದಕ್ಕೋಸ್ಕರ. ಇವಾಗ ಪೈಪಿಂಗ್ ಥ್ರೆಡ್ ಇದು ನಾವು ಎಲ್ಲೆಲ್ಲಿ ಗಮ್ ಹಾಕ್ಕೊಂಡಿದ್ದೀವಿ ಅಲ್ಲಿ ಅಂಟಿಸ್ತಾ ಹೋಗ್ಬೇಕು. ನೋಡಿ, ಇದು ಹಳೇದಿದು, ಉಳಿದಿರೋದು ಇಷ್ಟು. ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ತೆಗಿಬೇಕು. ಇದು ಒಣಗಬೇಕು, ಸ್ವಲ್ಪ ಕರೆಕ್ಟಾಗಿ ಕೂತ್ಕೊಂಡಿದ್ಯಾ ಅಂತ ನೋಡಿ. ಇದು ಒಣಗ್ಲಿಕ್ಕೆ ಬಿಡಬೇಕು. ಒಣಗಿ ಆದಮೇಲೆ ನೋಡಿ ಹಿಡ್ದಿದೆ. ಇವಾಗ ನಾರ್ಮಲ್ ಸೂಜಿ ದಾರದಿಂದ, ಕಾಟನ್ ಥ್ರೆಡ್ಡಿಂದ ಅಲ್ಲಲ್ಲೇ ಒಂದೊಂದು ಹೊಲಿಗೆ ಹಾಕ್ಕೋಬೇಕು. ಅಂದರೆ ಆಚೆ ಈಚೆ ಅಳಗಾಡಬಾರ್ದು ಅಂತೇಳಿ. ಇದು ಗಮ್ ಹಾಕಿದ್ದೇವೆ, ಆದರೂ ಕೂಡ ಈ ಥರ ಹಾಕ್ಕೋಬೇಕು. ನೋಡಿ, ಈ ಥರ ಟೈಟಾಗಿ ಹೊಲಿಗೆ ಹಾಕ್ಕೋಬೇಕು. ಇದು ಕೆಂಪು ಸಿಲ್ಕ್ ಥ್ರೆಡ್, ಇದು ಕಲರ್ ಕೆಂಪು, ರೆಡ್ ಕಲರ್ ಇದೆ. ಸಿಲ್ಕ್ ಥ್ರೆಡ್ಡನ್ನು 3 ಎಳೆಯಾಗಿ ಪೋಣಿಸ್ಕೊಂಡಿದ್ದೀನಿ. ಇದು 6 ಎಳೆ ಬಂದಿದೆ. ಇವಾಗ ಈ ಥರ ಕ್ರಾಸಲ್ಲಿ ಹೊಲಿಗೆ ಹಾಕ್ಕೊತ ಹೋಗಬೇಕು. ಸ್ಟಾರ್ಟಿಂಗ್ ಕ್ರಾಸ್ ಹಾಕ್ಕೊಂಡು ಆಮೇಲೆ ಕೆಳಗಡೆ ಹೊಲಿಗೆ ಹಾಕ್ಕೊಂಡು ಆಮೇಲೆ ಮೇಲ್ಭಾಗ ಹೊಲ್ಕೊತ ಹೋಗ್ಬೇಕು. ಈ ಥರ ಕ್ರಾಸಲ್ಲಿ ಬರಬೇಕು ಹೊಲಿಗೆ. ಸ್ಟ್ರೈಟ್ ಆದರೂ ಹಾಕ್ಕೋಬೋದು, ಈ ಥರ ಕ್ರಾಸಲ್ಲಿ ಕೂಡ ಹಾಕ್ಕೋಬೋದು. ಕ್ರಾಸಲ್ಲಿ ಹಾಕಿದ್ದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಹಾಗಾಗಿ ಕ್ರಾಸಲ್ಲಿ ಹಾಕ್ಕೊತ ಹೋಗಬೇಕು.
ನೋಡಿ ಇವಾಗ ಇಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ದಾರ ತಗೊಂಡು ಈ ಥರ ಹೊಲ್ಕೋಬೇಕು. ತುಂಬ ದಾರ ತಗೊಂಡ್ರೆ ಏನಾಗುತ್ತೆ, ಅಲ್ಲಲ್ಲೇ ಗಂಟಾದಂಗೆ ಆಗುತ್ತೆ. ನೋಡಿ ಈಗ ಫುಲ್ ಹಾಕ್ಕೊಂಡು ಬರ್ತೀನಿ. ತುಂಬ ಚೆನ್ನಾಗಿ ಕಾಣುತ್ತೆ ಇದು ಡಿಸೈನು. ನೋಡಿ ಫುಲ್ಲಾಗಿ ಕ್ರಾಸಲ್ಲಿ ಹೊಲ್ಕೊಂಡು ಬರಬೇಕು. ನೋಡಿ ಈ ಥರ ಕಾಣಿಸುತ್ತೆ. ತುಂಬ ಹೀಗೆ ಇದ್ರೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇಲ್ಲಿ ನಾನು ಬೀಡ್ಸ್ ಉಪಯೋಗಿಸಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಇದು ಗೋಲ್ಡ್ ಕಲರ್ ದಾರ, ಅಂದರೆ ಸಿಲ್ಕ್ ಗೋಲ್ಡ್ ಕಲರ್. ಇದು ಸಿಲ್ಕ್ ಥ್ರೆಡ್. ಇದು ಇದರಲ್ಲಿ ಇವಾಗ ಸೂಜಿ ದಾರದಲ್ಲೇ ಚೈನ್ ಸ್ಟಿಚ್ ಹಾಕ್ತಾಯಿದ್ದೀನಿ. ಹೆಬ್ಬೆರಳಲ್ಲಿ ಹೀಗೆ ಇಟ್ಕೊಂಡು ಚಿಕ್ಕದಾಗಿ ಒಂದು ಹೊಲಿಗೆ ಹಾಕ್ಕೋಬೇಕು. ಅದಕ್ಕೇ ಲೂಸಾಗಿ ನಾನು ಬಟ್ಟೆ ಬಿಟ್ಟಿರೋದು. ಈ ಥರ ಹಾಕ್ಕೊಂಡು ಟೈಟಾಗಿ ಎಳೆದ್ರೆ ಏನಾಗುತ್ತೆ ಅಂದರೆ ಚೈನ್ ಸ್ಟಿಚ್ ಥರ ಬರುತ್ತೆ. ಈ ಥರ ಹಿಡ್ಕೊಂಡು ಹೊಲಿತಾ ಹೋದರೆ ಕರೆಕ್ಟಾಗಿ ಬರುತ್ತೆ. ಹೆಬ್ಬೆರಳಲ್ಲಿ ದಾರ ಇಟ್ಕೊಂಡು ಈ ನಾವೇನು ಹೊಲಿಗೆ ಹಾಕಿರ್ತೀವಿ ಅದ್ರ ಮಧ್ಯದಿಂದ ಒಂದು ಸ್ವಲ್ಪ ದೂರದಲ್ಲಿ ಸೂಜೆ ತಗೊಂಡು ಮೇಲೆ ಎತ್ಕೋಬೇಕು. ಆವಾಗ ಚೈನ್ ಸ್ಟಿಚ್ ಥರ ಬರುತ್ತೆ ನೋಡಿ. ಒಂದ್ರ ಪಕ್ಕ ಒಂದು ಚಿಕ್ಕದಾಗಿ ಹೊಲಿಗೆ ಹಾಕ್ಕೊಳ್ತಾ ಹೋಗ್ಬೇಕು. ಈ ಥರ ನಾನು ಯಾವಾಗಲೂ ವೀಡಿಯೋ ಎಡಿಟ್ ಮಾಡುವಾಗ ನಾಯಿ ಆದರೂ ಕೂಗ್ತಾ ಇರುತ್ತೆ. ಇವತ್ತು ಮನೆ ಪಕ್ಕದಲ್ಲೇ ಹಲಸಿನ ಮರ ಇದೆ, ಅದರಲ್ಲಿ ಅವಾಗಿಂದನೂ ಬೆಳಗ್ಗೆಯಿಂದನೂ ಕೂಗ್ತಾನೇ ಇದೆ. ಅದಕ್ಕೆ ಹಾಗೆ ಒಂದು ಕಾಣಿಸಲ್ಲ, ತುಂಬ ಎಲೆಗಳಿದೆ ಮರದಲ್ಲಿ. ನೋಡಿ ಈ ಥರ ಚಿಕ್ಕದಾಗಿ ಹೆಬ್ಬೆರಳಲ್ಲಿ ಹಿಡ್ಕೊಳ್ತಾ ಈ ಥರ ಹೊಲಿಗೆ ಹಾಕ್ಕೊಂಡು ಹೋಗ್ಬೇಕು ಫುಲ್ಲು. ಇವಾಗ ಫುಲ್ ಹಾಕ್ಕೊಳ್ತೀನಿ. ನೋಡಿ ಹೇಗೆ ಕಾಣಿಸ್ತಾ ಇದೆ. ಒಂದು ಸೈಡ್ ಹಾಕಿದ್ದೀನಿ. ಈಗ ಈ ಪಕ್ಕ ಸೈಡು ಇನ್ನೊಂದು ಸೈಡ್ ಹಾಕ್ಕೊಳ್ತೀನಿ. ತೋರಿಸ್ತೀನಿ ನಿಮಗೆ ಸೂಜಿ ದಾರದಲ್ಲಿ ಈ ಥರ ಇಟ್ಕೊಂಡು ಹಾಕಬೇಕು. ಈ ಸೈಡು ಕೂಡ ಇದು ಈ ಥರ ಹಾಕಲಿಕ್ಕೆ ಲೇಟ್ ಆಗುತ್ತೆ. ಅರಿ ನೀಡಲ್ಸಿಂದ ಹಾಕಿದರೆ ತುಂಬ ಬೇಗ ಫಾಸ್ಟಾಗಿ ಆಗುತ್ತೆ. ನೋಡಿ ಈ ಥರ ಇಟ್ಕೊಳ್ತಾ ಹೊಲ್ಕೊಳ್ತಾ ಹೋಗಬೇಕು. ಇವಾಗ ಈ ಥರ ಎಲ್ಲ ಹಾಕ್ಕೊಂಡು ಬರ್ತೀನಿ. ಇವಾಗ ಇಷ್ಟು ಹಾಕಿದ್ದೀನಿ. ಇವಾಗ ಕ್ರೋಶ ಕಡ್ಡಿಯಿಂದ ಹಾಕ್ತಾ ಇದ್ದೀನಿ. ನೋಡಿ ಈ ಥರ ಆದರೆ ಫಾಸ್ಟಾಗಿ ಹಾಕ್ಬೋದು. ಅದು ನಿಮಗೆ ತೋರಿಸ್ಲಿಕ್ಕೆ ಅದು ನಿಧಾನ ಆಗ್ತಾ ಇದೆ. ಹಾಗೆ ವಿಡಿಯೋ ಮಾಡ್ದೇ ಮಾಡಿದ್ರೆ ಫಾಸ್ಟಾಗಿ ಹಾಕ್ಬೋದು. ಇವಾಗ ನಾನು 2 ಸೈಡು ಚೈನ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೇಕಾದರೆ ಬೀಡ್ಸ್ ಕೂಡ ಹಾಕೋಬೋದು ನೀವು. ಇಲ್ಲಿ ಪೆನ್ನಲ್ಲಿ ಈ ಥರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದಾದ್ರೂ ಫ್ಲವರ್ಸ್ ಹಾಕೋಬೋದು. ನಾನಿಲ್ಲಿ 3 ಡಾಟ್ಸ್ ಇಟ್ಕೊಳ್ತಾ ಇದ್ದೀನಿ. ಈ ಥರ
ನಾನು ಹೊಲಿಲಿಕ್ಕೆ ಅಂತಲೇ ಸ್ವಲ್ಪ ಲೂಸ್ ಬಿಟ್ಟು ಬಟ್ಟೆ ಹಾಕ್ಕೊಂಡಿರೋದು, ಇಲ್ಲಾಂದರೆ ಸೂಜಿ ಒಳಗೆ ಹೋಗೋಕ್ಕಾಗಲ್ಲ. ಟೈಟ್ ಇತ್ತು ಅಂದರೆ ಲೇಟ್ ಆಗುತ್ತೆ, ಅದಕ್ಕೋಸ್ಕರ ಹೋಗುತ್ತೆ, ಲೇಟ್ ಆಗುತ್ತೆ. ಈ ಥರ ಡಿಸೈನ್ ಇರೋವಂಥ ಸ್ಟಿಕ್ಕರ್ ತೊಗೊಂಡಿದ್ದೀನಿ. ಇದು ಹಾಕಿದರೆ ಕಾಣಿಸಲ್ಲ, ತುಂಬ ಚಿಕ್ಕದಿದೆ, ಹಾಕಿದರೆ ಹಾಕ್ಬೋದು. ಇದು ಪಿಂಕ್ ಕಲರು ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಇದನ್ನ ಇವಾಗ ಈ ಥರ ಸುತ್ತಕೊಂಡು ನಾವು ಮಾರ್ಕ್ ಮಾಡ್ಕೊಂಡಿದ್ದಲ್ಲಿ ಈ ಥರ ಟೈಟಾಗಿ ಹಿಡ್ಕೋಬೇಕು. 1-2 ರೌಂಡ್ ಹಾಕೋಬೇಕು, ಸೂಜಿಗೆ ಟೈಟ್ ಇರಬೇಕು. ಇದನ್ನ ಇವಾಗ ಒಂದು ಸ್ಟಿಕ್ಕರನ್ನು ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ದೆ ಕೂಡ ಹಾಗೆ ಮಾಡ್ಕೋಬೋದು, ಸ್ಟಿಕ್ಕರ್ ಬೇಕು ಅಂತ ಏನಿಲ್ಲ. ಇದು ನಾನು ಹಾಕಿದ್ದು ಕಾಣಿಸೋದು ಇಲ್ಲ, ಅಷ್ಟು ಚಿಕ್ಕದಿದೆ. ಈ ಥರ ಈ ಕೈಯಲ್ಲಿ ಟೈಟಾಗಿ ಹಿಡ್ಕೊಂಡು, ಎಡಗಡೆ ಕೈಯಲ್ಲಿ ಟೈಟಾಗಿ ಹಿಡ್ಕೊಂಡು ಬಲಗಡೆ ಕೈಯಿಂದ ಈ ಥರ ದಾರನ ಎಳ್ಕೋಬೇಕು ಕೆಳಗಡೆ. ಇದು ಬಿಡಬಾರ್ದು, ಫುಲ್ ಟೈಟ್ ಆಗೋವರೆಗೂ ಎಡ ಕೈಯಲ್ಲಿ ಹಿಡ್ಕೊಂಡಿದ್ದು ದಾರ ಬಿಡಬಾರ್ದು. ನೋಡಿ ಈ ಥರ ಟೈಟ್ ಆಗಿದೆ. ಆವಾಗ ಇನ್ನೂ ಒಂದು ತೋರಿಸ್ತೀನಿ ನೋಡಿ. ಈಗ ಸೂಜಿಗೆ 2 ರೌಂಡು ಟೈಟ್ ಹಾಕೋಬೇಕು ಈ ಥರ. ಇವಾಗ ಒಂದು ಮಧ್ಯೆ ಒಂದು ಸ್ಟಿಕ್ಕರ್ ಸೂಜಿಗೆ ಹಾಕ್ಕೊಂಡು ನಿಮಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಇದನ್ನು ಸೂಜಿನ ಒಳಗಡೆ ಹಾಕಬೇಕು. ಈ ಥರ ಎಡಗೈಯಲ್ಲಿ ಟೈಟ್ ಹಿಡ್ಕೋಬೇಕು ದಾರನ. ನೀವು ಫ್ಲವರ್ ಥರ ಬೇಕು ಅಂದರೆ ಒಂದು ಸ್ವಲ್ಪ ಲೂಸ್ ಬಿಡ್ಬೋದು, ಅಷ್ಟೇ ಫ್ಲವರ್ ಆಗುತ್ತೆ ಅದು. ಇದನ್ನೇ ನೋಡಿ, ಈಗ ಇನ್ನೂ ಒಂದು ಹಾಕಿ ತೋರಿಸ್ತೀನಿ. ಈ ಥರ ಇಟ್ಕೊಂಡು ಟೈಟಾಗಿ 2 ರೌಂಡ್ ಹಾಕ್ಕೊಂಡು ಈ ಥರ 2 ರೌಂಡ್ ಹಾಕಿ ಒಂದು ಸ್ಟಿಕ್ಕರ್ ಇಟ್ಕೊಂಡು ಹಾಕ್ಬೋದು. ಇಲ್ಲಾಂದರೆ ಹಾಗೇನಾದರೂ ಹಾಕೋಬೋದು, ಸ್ಟಿಕ್ಕರ್ ಇಲ್ಲ ಅಂದರೆ ಹಾಗೆ ಕೂಡ ಹಾಕೋಬೋದು. ನೋಡಿ ಈ ಥರ ನಿಧಾನವಾಗಿ ದಾರ ಬಿಡಬೇಕು. ಇಲ್ಲಿ ಮಧ್ಯೆ ಗ್ಯಾಪ್ ಇರುತ್ತೆ ಅಂಥೇಳಿ ಇಲ್ಲಿ ಒಂದು ಹಾಗೆ, ಇಲ್ಲಿ ಏನು ಸ್ಟಿಕ್ಕರ್ ಹಾಕ್ತಾ ಇಲ್ಲ, ಹಾಗೆ ಒಂದು 2 ರೌಂಡ್ ದಾರ ಸುತ್ತಕೊಂಡು ಹಾಗೆ ಒಂದು ಡಿಸೈನ್ ಮಾಡ್ತೀನಿ ಅಷ್ಟೇ. ಇದಕ್ಕೆ ಬಟನ್ ಸ್ಟಿಚ್ ಅಂತಾರೆ. ತುಂಬ ಹೊಲಿಗೆ ಕಲ್ತಿದ್ದೀನಿ, ಹೇಳಕ್ಕೆ ಮರ್ತೋಗಿದೆ, ಅವಾಗ ಕಲ್ತಿರೋದು ಇದು. ಈಗ ನಿಮಗೆ ಎಷ್ಟು ಗ್ಯಾಪ್ ಇಟ್ಟು ಹೇಗೆ ಡಿಸೈನ್ ಬೇಕೋ ಹಾಗೆ ಮಾಡ್ಕೋಬೋದು. ಸೇಮ್ ಎಲ್ಲನೂ ಹಾಗೆ ಹೊಲ್ಕೊಂಡು ಬರ್ತೀನಿ.
ನೋಡಿ ಇವಾಗ ಎಲ್ಲ ಹೊಲ್ಕೊಂಡು ಬಂದಿದ್ದೀನಿ. ಇದು ಗ್ರೀನ್ ಕಲರ್ ಥ್ರೆಡ್ಡು, ಸಿಲ್ಕ್ ಥ್ರೆಡ್ಡು. ಇದು ಕೂಡ ಗ್ರೀನ್ ಇದೆ. ಇದನ್ನು ನಾವು ಮಧ್ಯೆ ಒಂದೊಂದು ಬಟನ್ ಸ್ಟಿಚ್ ಹಾಕ್ಕೊಂಡಿದ್ವಲ್ಲ, ಅದಕ್ಕೆ ಈ ಥರ ಸೂಜಿಗೆ ಸುತ್ಕೊಳ್ಳೋದು ಬೇಡ, ದಾರನ ಹಾಗೆ ಈ ಥರ ಪೊಣಿಸ್ಕೊಂಡು ಸ್ಟಿಕ್ಕರ್ ಪೊಣಿಸ್ಕೊಂಡು ಹಾಕ್ತಾಯಿದ್ದೀನಿ. ನಾವು ಇದಕ್ಕೆ ಚಮಕ್ಲಿ ಅಂತ ಹೇಳ್ತಾಯಿದ್ವಿ, ನಿಮಗೆ ಗೊತ್ತಾಗಲ್ಲ ಅಂತ ಸ್ಟಿಕ್ಕರ್ ಹೇಳ್ತಾಯಿದ್ದೀನಿ. ನೋಡಿ ಈ ಥರ ಸುತ್ಕೊಳ್ಳೋದೇನು ಬೇಡ, ಹಾಗೆ ಹಾಕ್ಕೋಬೇಕು. ಇದು ಕೂಡ 3 ದಾರ ಪೊಣಿಸ್ಕೊಂಡಿದ್ದೀನಿ. ಇದು 6 ಆಗಿದೆ ಇವಾಗ. ಡಬಲ್ ಎಳೆಯಿಂದ 3 ಎಳೆ ಪೊಣಿಸ್ಕೊಂಡಿರೋದು ಹಾಕ್ಕೊಂಡಿರೋದು, ಅದು 6 ಎಳೆ ಆಗಿದೆ. ದಾರ ಗ್ರೀನ್ ಕಲರ್ ತೊಗೊಂಡಿದ್ದೀನಿ. ನೋಡಿ ಹಾಗೆ ಸ್ಟಿಕ್ಕರ್ ಇಟ್ಟು ಪೊಣಿಸ್ತಾ ಇದ್ದೀನಿ. ಇದು ಮಧ್ಯಭಾಗ ಬಿಟ್ಟು ಆಚೆ ಒಂದು ಈಚೆ ಒಂದು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಮೊಬೈಲಲ್ಲಿ ನೋಡುವಾಗ ತುಂಬ ಹತ್ತಿರದಿಂದ ಕಾಣಿಸುತ್ತೆ. ನೋಡಿ ಎಲ್ಲವನ್ನೂ ಇದೇ ಥರ ಹಾಕ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹೀಗೆ ಹಾಕ್ಕೊಂಡ್ರು. ಈಗ ಅದೇ ದಾರದಲ್ಲೇ ನಾವು 3 ಪಿಂಕ್ ಕಲರಿಂದ ಏನು ಹಾಕ್ಕೊಂಡಿದ್ವಿ, ಇದು 2 ಸತಿ ಸೂಜಿ ಸುತ್ತಕೊಂಡು ಈ ಥರ ಟೈಟಾಗಿ ಕೈಯಲ್ಲಿ ಹಿಡ್ಕೊಂಡು ಎಳೆದ್ರೆ ಸ್ವಲ್ಪ ಲೂಸ್ ಬಿಟ್ಟರೆ ಫ್ಲವರ್ ಆದಂಗೆ ಆಗುತ್ತೆ. ಈ ಥರ ಹಾಕ್ಕೊಂಡು ಹೋಗ್ತಾ ಇದ್ದೇನೆ. ಇನ್ನು ತೋರಿಸ್ತೀನಿ ನೋಡಿ. ಇನ್ನೊಮ್ಮೆ ಮಧ್ಯದಿಂದ ತೆಗೆದುಕೊಂಡು 2 ಟೈಮ್ ಸೂಜಿ ಸುತ್ತಕೊಂಡು ಟೈಟಾಗಿ ಹಿಡ್ಕೋಬೇಕು ಥ್ರೆಡ್ಡನ್ನು. ಈ ಥರ ನಿಧಾನ ಕೆಳ್ಕೋಬೇಕು, ಇಲ್ಲಾಂದರೆ ಗಂಟಾಗುತ್ತೆ. ನೋಡಿ ಈ ಥರ ನಾಟ್ ಹಾಕ್ಕೋಬೇಕು. ತುಂಬ ಚೆನ್ನಾಗಿದೆ ಡಿಸೈನು, ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಮೊಬೈಲಲ್ಲಿ ಹೇಗೆ ಕಾಣಿಸುತ್ತೋ ಗೊತ್ತಿಲ್ಲ. ನೋಡಿ ಎಲ್ಲವನ್ನೂ ಈ ಥರ ಹಾಕ್ಕೋಬೇಕು. ಇದು ನಿಮಗೆ ಸಿಂಪಲಾಗಿ ತೋರಿಸ್ತಾ ಇದ್ದೇನೆ. ಸಿಂಪಲೆಲ್ಲ ಆದಮೇಲೆ ಗ್ರ್ಯಾಂಡಾಗಿ ಹೇಗೆ ಹಾಕ್ಕೋಬೇಕು ಅಂತ ತೋರಿಸ್ತೀನಿ. ನೋಡಿ ಇಷ್ಟೇ ಸಿಂಪಲ್ ಆದ್ರೂ ಎಷ್ಟು ಚೆಂದ ಕಾಣಿಸ್ತಾ ಇತ್ತು, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನೋಡಿ ಎಲ್ಲ ಕಡೆ ಹಾಕ್ಕೊಂಡಾಗಿದೆ. ಇವಾಗ ಎಷ್ಟು ಚೆನ್ನಾಗಾಗಿದೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ. ಅದು ಬಟ್ಟೆ ಮೇಲೆ, ಅವ್ರ ಸೀರೆ ಮೇಲೆ ಯಾವ ಥರ ಹಾಕಿದ್ರು ಆ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದೇ ಥರ ಥ್ರೆಡ್ ತೊಗೊಂಡು ಹಾಕಿದರೆ ನೋಡಿ ಇಷ್ಟು ಸಿಂಪಲ್ ಆದರೂ ತುಂಬ ಲುಕ್ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.